ನಮ್ಮ ಜಾತ್ಯತೀತ ಜನತಾದಳದ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಲಿಕ್ಕೆ ಬಂದಿರತಕ್ಕಂಥ ನಮ್ಮ ರಾಜ್ಯದ ಯುವ ನಾಯಕರು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಜನತಾದಳ ಸಾರಥ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ನಿಖಿಲ್ ಅಣ್ಣವರೇ, ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಮಂಜುನಾಥ್ ರೆಡ್ಡಿ ಅಣ್ಣವರೇ, ಜಿಲ್ಲಾಧ್ಯಕ್ಷರಾದಂಥ ಮುನಿಯಪ್ಪ ಅಣ್ಣವರೇ, ನಮ್ಮ MLCಗಳಂಥ ಚೌಡರೆಡ್ಡಿ ಅವರೇ, ರೋಷನ್ ಅಬ್ಬಾಸ್ ಅವರೇ, ರವೀಂದ್ರ ರೆಡ್ಡಿ ಅವರೇ, ನಮ್ಮ ಚಿನ್ನಪ್ಪಣ್ಣವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಉಪಾಧ್ಯಕ್ಷರಾದಂಥ ಶ್ರೀನಿವಾಸ ರೆಡ್ಡಿ ಅವರೇ, ವೆಂಕಟರಮಣಪ್ಪನವರೇ, ಎಲ್ಲ ನಮ್ಮ ಮುಖಂಡರುಗಳೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿತೈಷಿಗಳೇ, ಎಲ್ಲ ಹಿರಿಯರೇ, ಅಕ್ಕ ತಂಗಿಯರೇ, ನಿಜವಾಗಲೂ ಕೂಡ ಗೌರಿಬಿದನೂರು ತಾಲ್ಲೂಕಿನಲ್ಲಿ ಒಂದು ಸದಸ್ಯತ್ವ ಅಭಿಯಾನ ಮಾಡಬೇಕು ಅಂತ ಅಣ್ಣವರು ಹಿಂದಿನ ವಾರ ಒಂದು ಮೀಟಿಂಗ್ ಕರೆದಿದ್ರು. ಏನಣ್ಣ ಡೇಟು ಅಂದರೆ 9 ಮಾಡಿಬಿಡು ಮೂರ್ತಿ ಅಂದರು. ಸರಿ ಅಣ್ಣ ಅಂಥೇಳಿ ನಾನು ಬಂದು ನಮ್ಮ ಪದಾಧಿಕಾರಿಗಳು ಎಲ್ರಿಗೂ ಹೇಳಿ ಒಂದು ಕೋಟೆ ಭಾಸ್ಕರ್ ಖಜಾಂಚಿ ಅವ್ರ ಮನೆಗೆ ಎಲ್ಲ ನಮ್ಮ ಯುವ ಜನತಾ ದಳದವರು ಎಲ್ಲ ಒಂದು ಮೀಟಿಂಗ್ ಮಾಡಿ ಈ ಒಂದು ಡೇಟ್ನ ಸೆಲೆಕ್ಟ್ ಮಾಡಿವಿ. ಈ ಡೇಟು ಸ್ವಲ್ಪ ನಮಗೆ ಕಷ್ಟನೇ ಇತ್ತು. ಯಾಕಂದರೆ ಈಗೆಲ್ಲ ಬಾಬೈನ್ ಜಲ್ದಿಗಳು, ಆಮೇಲೆ ಆಷಾಢ ಎಲ್ಲ ಊರಿಗೂ ಪೆಂಡಾಲ್ ಹಾಕಿ ಚಿಕನ್ನು ಮಟನ್ ಉಳ್ಳಾಗವ್ರೆ. ನಮ್ಮ ತರದಾಳ್ನವರು, ಹಳ್ಳಿಪುರದ ಕಡೆ ಆ ಕಡೆ ಎಲ್ಲ ಒಂದು 2-3 ಪಂಚಾಯತಿರೋ. ಆದರೂ ಕೂಡ ನಾವು ಸಮಯ ಕಮ್ಮಿ ಇದ್ದರೂ ಕೂಡ ಎಲ್ಲ ಪಂಚಾಯತಿಗಳು ಕೂಡ ನಾನು ನಿಷ್ಠಾವಂತ ಕಾರ್ಯಕರ್ತರಿಗೆ, ಇಲ್ಲಿ ಯಾರಿಗೂ ಸಾರಿಗೆ ವ್ಯವಸ್ಥೆ ಆಗಲಿ ಅಥವಾ ಇನ್ನೊಂದು ವ್ಯವಸ್ಥೆ ಆಗಲಿ ಏನೂ ಇಲ್ಲ. ಇಲ್ಲಿ ಎಲ್ಲ ಬಂದಿರತಕ್ಕಂಥ ನೀವು ನಿಜವಾಗಲೂ ಕುಮಾರಣ್ಣವರ, ದೇವೇಗೌಡರ ಅಭಿಮಾನಿಗಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಅಂದರೆ ಈ ರಾಜ್ಯದಲ್ಲಿ ಏನಾದರೂ ರೈತರು ಉಳಿಬೇಕು ಅಂದರೆ ಸತ್ಯವಾಗ್ಲೂ ಹೇಳ್ತೀನಿ, ನಾವು JDSನ ಬೆಂಬಲಿಸ್ಬೇಕು. ಯಾಕಂದರೆ ಕುಮಾರಣ್ಣವ್ರು ಒಬ್ಬರೇ ರೈತರು. ಮೊನ್ನೆ ಹೇಳ್ತಾಯಿದ್ರು ಈ ಕಾದ್ಲಿಬೇಣೆರೂ ಭೀಮನಳ್ಳಿರೋ, ಅಣ್ಣ ಕುಮಾರಣ್ಣ ಇಲ್ಲ ಅಂದರೆ ಎಲ್ಲ ಹೋಗ್ತೈತೆ ಅಣ್ಣ, ಹಾಳಾಗಿ ಹೋಗ್ತೈತೆ ಅಂದರೆ ಯಾಕೆ ಗೊತ್ತಾ? ಇಲ್ಲೇ ಇದ್ರು ನೋಡು, ಕುಮಾರಣ್ಣವರು ರೈತರು ಸಾಲ ಮನ್ನಾ ಮಾಡಿದರು, ಸಾರಾಯಿ ನಿಷೇಧ ಮಾಡಿದರು, ಲಾಟ್ರಿ ನಿಷೇಧ ಮಾಡಿದ್ರು, ಸುಮಾರು ರಾಜ್ಯದ ಎಲ್ಲ ಒಂದು ಇದು ಕೂಡ ಒಳಿತು ಮಾಡ್ತಾರೆ. ಅದರಿಂದ ನಮ್ಮ ಪಕ್ಷ ಬಡವರ ಪಕ್ಷ, ರೈತರ ಪಕ್ಷ, ಅದನ್ನು ನಾವು ಉಳಿಸ್ಕೊಂಡು ಹೋಗೋಣ. ತಾಲ್ಲೂಕಲ್ಲಿ ನಿಖಿಲ್ ಅಣ್ಣವ್ರಿಗೆ ನಮ್ಮ ಪೂರ್ತಿ ಪರಿಸ್ಥಿತಿ ಹೇಳಿದ್ದೀನಿ. ಅವರು ಕೂಡ ನಾವು ಇರ್ತೀವಿ ನಿಮ್ಮ ಜೊತೆಗೆ ಅಂತೇಳಿ. ಈಗ ಇನ್ನು ಕಾಂಗ್ರೆಸ್ದು ನೋಡ್ತಾ ಇದ್ದೀವಿ ನಾವು, ಮನೆಗಳು ಕೊಡಬೇಕಾದ್ರೂ ಲಂಚ, ಏನು ಕೊಡಬೇಕಾದ್ರೂ ಲಂಚ, ಎಲ್ಲ ಬರೀ ಲಂಚ. ಸಿದ್ದರಾಮಯ್ಯನವರು ಗ್ಯಾರಂಟಿ 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 ಅಂತಾರೆ. ಆ ಗ್ಯಾರಂಟಿ ಏನು ಗ್ಯಾರಂಟಿನೋ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ನಾನು ಚಿಕ್ಕ ಹುಡುಗನಾಗಿದ್ದಾಗ ನಾನು ಓದಿದ್ದು ಒಡ್ಗೆರೆ ಮುಂದೆ ಜಾತ್ರೆ ಆಗೋದು ಪಕ್ಕದಾಗೆ. ಅಲ್ಲಿ ಒಂದು ದೊಡ್ಡ ಫ್ಯಾಮಿಲಿ, ಸಿದ್ದರಾಮಯ್ಯ ಅಂತಲೇ ಆ ಫ್ಯಾಮಿಲಿ ಎಲ್ಲ ಓನರು, 20-30 ಜನ ಹುಡುಗರು. ಒಡ್ಗೆರೆ ಮುಂದೆ ಜಾತ್ರೆಗೆ ಎಲ್ಲ ಬಂದು ತಾತ ಇದು ಕೊಡು ದುಡ್ಡು ಕೊಡು. ಅವನೇನು ಮಾಡೋನು ತಾತ, ಅವಾಗ 2 ರೂಪಾಯಿ ನೋಟ್ ಬರೋದು, ಸಖತ್ ಕೆಂಪಗಿರೋದು ಪ್ರಿಂಟ್. 2 ರೂಪಾಯಿ ಅಂದರೆ ಹುಡುಗರು ಬಲಾಸೆ. ಎಲ್ಲ ಬರೋ 20 ಜನ ಹುಡುಗರು ಬಂದರು. ನನ್ನ ಕಂಡೀಷನ್ನ ಒಪ್ಕೊಂಡ್ರೆ ಕೊಡ್ತೀನಿ 2 ರೂಪಾಯಿ ಅಂದರೆ. ಏನು ಕಂಡೀಷನ್ ಆದರೂ ಕೊಡಿ 2 ರೂಪಾಯಿ ಅಂತೇಳಿ ಆಸೆ ಅಲ್ವಾ. 2 ರೂಪಾಯಿ ಎಲ್ರಿಗೂ ಕೊಟ್ಟ. ಏನು ಕಂಡೀಷನ್ ಅಂದರೆ 2 ರೂಪಾಯಿ ಯಾರ್ಯಾರು ಇಸ್ಕೊಂಡಿದ್ದೀರೋ ಇವತ್ತು ರಾತ್ರಿ ಊಟ ಬಿಟ್ಬಿಡ್ಬೇಕು ಅಂತ. ಅವ್ರಿಗೆ ಒಂದಿನ ತಾನೇ ಬಿಟ್ಬಿಡೋ. 2 ರೂಪಾಯಿ ಏನು ರಾತ್ರಿಯಲ್ಲಿ ಇಟ್ಕೊಂಡು ಒಳ್ಳೆ ಕನಸು, ದುಡ್ಡು ಐತೆ ಅವಾಗ 2 ರೂಪಾಯಿ ಅಂದರೆ ದೊಡ್ಡ ಇದು ಹುಡುಗರಿಗಿಲ್ಲ. ಆಮೇಲೆ ಬೆಳಿಗ್ಗೆ ಬಂದರು, ಟಿಫನ್ಗೆ ಬಂದ್ರೆಲ್ಲ ಯಾರ್ಯಾರು 2 ರೂಪಾಯಿ ವಾಪಸ್ ಕೊಡ್ತಾರೋ ಅವ್ರಿಗೆ ಟಿಫನ್ ಅಷ್ಟೇ. ಅದೇ ಗಟ್ಟಿ ಇವ್ರಿಗೆ, ಏನು ಇಸ್ಕೊಂಡಿದ್ದೇ ಗಟ್ಟಿ. ಅವನು ರಾತ್ರಿ ಊಟನೂ ಮುಗಿಸ್ಬಿಟ್ಟ, ದುಡ್ಡು ವಾಪಸ್ ಬಂತು, ಟಿಫನ್ ಕೊಡಲೇಬೇಕು ಕೊಟ್ಟೆ. ಇದು ಅಷ್ಟೇ ಗ್ಯಾರಂಟಿ. ಏನು ಮಾಡವ್ರೆ, ಗಂಡಸರಿತಾಗೆಲ್ಲ ಕಿತ್ಕೊಳ್ತಾರೆ. ಅದು ಎಲ್ರಿಗೂ ಗೊತ್ತು. ಏನೇನು ಈಗ ಎಲ್ಲ ಪಾಪ ಯಾವುದು ಕಮ್ಮಿ ಆಗಿರೋದು ಯಾವುದು ಇದೆ. ಅದರಿಂದ ನಾವು ಹೆಚ್ಚಿಗೆ ಇನ್ನು ಹೇಳಕ್ಕೆ ಹೋಗೋದಿಲ್ಲ. ನಿಜವಾಗ್ಲೂ ಕೂಡ ನನಗೆ ತಾವೆಲ್ಲ ನಿಷ್ಠಾವಂತ ಕಾರ್ಯಕರ್ತರು, ನಾನು ಎಲ್ಲ ಪಂಚಾಯತಿಗಳಿಗೂ 31 ಪಂಚಾಯತಿಗಳಿಗೂ ನಗರದ ಕೂಡ ಫೋನ್ ಮಾಡಿದಾಗ, ಅಣ್ಣ ನಾವು ವಾಲಂಟಿಯರಾಗಿ ಬರ್ತೀವಿ, ಏನೇನೂ ಬೇಡ, ಆರಾಮಾಗಿ ಬರ್ತೀವಿ ಅಂದರೆ. ಯಾಕಂದರೆ ಈ ಪರಿಸ್ಥಿತಿ ಗೌರಿಬಿದನೂರಲ್ಲಿ ದುಡ್ಡು ಬಿಟ್ಟು ಬೇರೆ ಯಾವ ಪುಣ್ಯಾತ್ಮನೇ ಆಗಲಿ ಅವ್ರಿಗೆ ನಾವು ಚಾಲೆಂಜ್ ಮಾಡೋದಲ್ಲ, ಜನನ ಕಲೆ ಹಾಕಿಬಿಡ್ಲಿ ನೋಡ್ತೀನಿ ಯಾಕಂದರೆ ಈ ದುಡ್ಡು ಕೊಡದೇ ಇದ್ದು ಅವ್ರು ಹೋದರೆ, ಯಾವುದೇ ಪಾರ್ಟಿಗೆ ಹೋದರೆ ನಾನು ಕೇಳಿದ್ದು ಕೊಡ್ತೀನಿ, ನಾನು ರಾಜಕೀಯ ಇವತ್ತು ಬಿಟ್ಟುಬಿಡ್ತೀನಿ. ಅವರು 1,000 ಕೊಡಬೇಕು, ಇಲ್ಲ ಸೀರೆ ಕೊಡಬೇಕು, ಇಲ್ಲ ಮುಖನತ್ ಕೊಡಬೇಕು. ನೆನ್ನೆ ಎಲ್ಲ ಬಾಸಾಮಿ ಕೊಟ್ಟವನೇ 500 ಜನ ಕೊನೆಗೆ ಎಲ್ಲಿ ಅಂತ ಬಟ್ಟಿಲಾರ್ದಾಕೆ ಹೋಗವ್ರೆ. ಆದ್ದರಿಂದ ನಾವು ಬೇಡ, ನಮ್ಮ ಏನೇ ತಪ್ಪುಗಳಿದ್ರು ದಯವಿಟ್ಟು ನಿಮ್ಮ ಜೊತೆಯಲ್ಲಿ ನಾನು ಇಳ್ಳು ಹಗಲು 24 ಗಂಟೆ ಯಾವುದೇ ಇದಕ್ಕೂ ಕೂಡ ನಾವು ಸ್ಪಂದಿಸ್ತೀವಿ, ನಾವು ಇರ್ತೀವಿ. ನಮ್ಮ ಜೊತೆಯಲ್ಲಿ ನಿಖಿಲ್ ಅಣ್ಣವ್ರು ಇರ್ತಾರೆ,
ಕುಮಾರಣ್ಣರು ಇರ್ತಾರೆ. ಈಗ ನಮ್ಮ ಪ್ರಭು ಅವರು ಸ್ವಲ್ಪ ನಿಖಿಲ್ ಅಣ್ಣ ಗಮನಕ್ಕೆ ತರ್ತಾರೆ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನೇನು ಆಗಬೇಕು, ಲೋಕಲ್ಲಾಗೆ ನಮಗೆ ಉದ್ಯೋಗ ಸಿಗೋದಕ್ಕೆ ಎಲ್ಲ ನಿಖಿಲ್ ಅಣ್ಣವ್ರ ಮಾತಾಡಿ ಕುಮಾರಣ್ಣನೂ ಒಂದು ಸರಿ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿ ಮೀಟಿಂಗ್ ಮಾಡಿ ಆ ಕೇಂದ್ರದ ಕೂಡ ನಾವು ಒಂದು ಸವಲತ್ತು ತಗೋಬೇಕು, ನಮ್ಮ ಕಡೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪದಾಧಿಕಾರಿಗಳು ಯಾರೂ ಕೂಡ ಮೊನ್ನೆ ಹಂಗೆ ಹೇಳಿದೆ ಮೀಟಿಂಗ್ ಐತೆ ಅಂದಾಗ, ಹಣ ಬನ್ನಿರಿ ಎಲ್ಲ ಕೂತ್ಕೊಂಡು ಒಟ್ಟಾಗಿ ಮಾಡೋಣ ಅಂತೇಳಿ ಎಲ್ಲರೂ ಅವ್ರವ್ರ ಜವಾಬ್ದಾರಿ ತಗೊಂಡು ಈಗ ಕಮ್ಮಿ ಸಮಯದಲ್ಲಿ ಮಾಡಿದ್ದಾರೆ. ಆಮೇಲೆ ಎಲ್ಲ ನೀವು ಬಂದಿರತಕ್ಕಂಥ ಎಲ್ಲ ಪಂಚಾಯತಿಗಳವರು, ಎಲ್ಲ ಹಿರಿಯರಿಗೂ, ಎಲ್ಲ ಮುಖಂಡರಿಗೂ, ಎಲ್ಲ ಅಕ್ಕತಂಗಿಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನಿಮ್ಮ ಜೊತೇಲಿ ನಾವು 24 ಗಂಟೆ ಇರ್ತೀವಿ ಅಂತ ಹೇಳಿ ಮಾತು ಕೊಡ್ತಾ, ನೀವು ನಮ್ಮ ಜೊತೇಲಿ ಸಹಕರಿಸಿ JDSನ ಅಧಿಕಾರಕ್ಕೆ ಈ ಸರಿ ತರಲೇಬೇಕು. ಯಾಕಂದರೆ ನಾವು ಆಂಧ್ರದಲ್ಲಿ ನೋಡಿದ್ದೀವಿ, ಈ TDP ಅಂದಾಗ ನಗರು ನಮಗೆಲ್ಲ ನೆಂಟರು ಪೆನ್ಗೊಂಡ ಅವರೇ, ಹಿಂದೂಬ್ರವರೇ. ಆದರೆ ಅಂಥ ಒಂದು ಪಕ್ಷ ಧೂಳಿಪಟ ಮಾಡಾಕಿದ್ರು ಅವ್ರನ್ನ. ಇಲ್ಲೇನು ಹೆಚ್ಚೇನಲ್ಲ, ಜನ ಮನಸ್ಸು ಮಾಡಿದ್ರೆ 100ಕ್ಕೆ 100 ಗೌರಿಬಿದನೂರಂತೂ ಅವ್ರು ನಮಗೆ ಸಾಥ್ ಕೊಡ್ತಾರೆ. ತಾವೆಲ್ಲ ಇರ್ರಿ, ನಾವು ನಿಮ್ಮ ಜೊತೆಯಲ್ಲಿರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS. ನಂಬರ್ ಅವ್ರು ಮಿಸ್ ಕಾಲ್ ನಂಬರು ಈಗಾಗಲೇ ನನಗೆ ಗೊತ್ತಿದ್ದಂಗೆ ಗೌರಿಬಿದನೂರಲ್ಲಿ ಸುಮಾರು ಸದಸ್ಯರುಗಳು ಎಲ್ಲ ಯುವಕರೆಲ್ಲ ಮಾಡಿ ನನ್ನ ಮೊಬೈಲಿಗೆ ಕಳಿಸ್ತಾ ಇದ್ದಾರೆ. ಸುಮಾರು ಜನ ಗೌರಿಬಿದನೂರಲ್ಲಿ ಆಗಲೇ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕನಿಷ್ಠ ಅಂದರೆ ಒಂದು 25ರಿಂದ 30 ಸಾವಿರ ಸದಸ್ಯತ್ವ ಮಾಡಬೇಕು. ಪಂಚಾಯತಿ ವೈಸ್ ಕೂಡ ನಾವು ಹೇಳ್ತೀವಿ, ದಯವಿಟ್ಟು ಒಂದು 30 ಸಾವಿರ ಸದಸ್ಯತ್ವ ಮಾಡಬೇಕು ಅಂತ ತಮ್ಮನ್ನೆಲ್ಲ ಕೇಳಿಕೊಂಡು ನಮಸ್ಕಾರ ಮಾಡ್ತಾಯಿದ್ದೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.